ನಮ್ಮ ಭಾರತ ಸರ್ಕಾರ ಹೊಸ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನೋದನ್ನು ಜಾರಿ ತರುವ ಪ್ರಯತ್ನದಲ್ಲಿದೆ. ಇದೇನು ಸ್ಕೀಮು ಅಂತಂದರೆ, ಜನರ ಬಳಿ ಇರುವಂತಹ ಅನುತ್ಪಾದಿತ ಅಂದರೆ ಮನೆಯಲ್ಲಿ ಐಡಿಯಲ್ ಆಗಿ ಇರುವಂತಹ ಚಿನ್ನವನ್ನು ಅದು ಆರ್ಥಿಕತೆಗೆ ತರುವುದು, ಅದು ಚಲಾವಣೆಗೆ ತರುವುದು, ಅದು ಇದರ ಉದ್ದೇಶದ ಹಿನ್ನೆಲೆ. ಈ ಒಂದು ಸ್ಕೀಮ್ ತರುವುದಕ್ಕೆ ಅಥವಾ ಈ ಸ್ಕೀಮ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಇದು ಯಾಕೆ ತರಬೇಕು ಅಂತ ನಮ್ಮ ಸರ್ಕಾರ ಉದ್ದೇಶಿಸಿದೆ ಅಂತ ತಿಳ್ಕೊಳ್ಳೋದು ಬಹಳ ಸೂಕ್ತ ಆಗ್ತಾ ಹೋಗುತ್ತೆ. ಕಳೆದ ವರ್ಷದಲ್ಲಿ ಅಂತಂದರೆ 25-26ನೇ ಸಾಲಿಗೆ ಏನಾಗಿದೆಯಪ್ಪ ಅಂತಂದರೆ, ನಮ್ಮ ಒಟ್ಟು ರಫ್ತೇನಿದೆ, ಎಕ್ಸ್ಪೋರ್ಟ್ಸ್ ಏನಿದೆ, ಅದು 860 ಬಿಲಿಯನ್ಗಳಿದೆ. ಇನ್ನು ಆಮದೇನಿದೆ ಇದಪ್ಪ ಅಂತಂದರೆ 980 ಬಿಲಿಯನ್ಗಳಿದೆ. ಅಂತಂದರೆ ಒಟ್ಟಾರೆ ನಮ್ಮ ವಿದೇಶಿ ವಿನಿಮಯ ವ್ಯತ್ಯಾಸ ಏನಪ್ಪ ಅಂತಂದರೆ 120 ಬಿಲಿಯನ್ ರೂಪಾಯಿಗಳಿದೆ. ಇದು ಯಾಕೆ ನಮಗೆ ಇಂಪಾರ್ಟೆಂಟು ಅಂತಂದರೆ, ನಾವು ಯಾವಾಗ ಹೆಚ್ಚು ಆಮದು ಮಾಡ್ತೀವಿ, ಕಡಿಮೆ ರಫ್ತು ಮಾಡ್ತೀವಿ, ಆವಾಗ ನಮ್ಮ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಬೀಳುತ್ತೆ, ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಆರ್ಥಿಕತೆಯ ಮೇಲೆ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ. ಈ ಒಟ್ಟಾರೆ ನಮ್ಮ ಆಮದು ರಫ್ತಿನಲ್ಲಿ ಏನಪ್ಪ ಅಂತ ನೋಡಿದ್ರೆ, ನಮಗೆ ಮೇಜರ್ ಆಗಿ ಕಾಣಿಸೋದು 190 ಬಿಲಿಯನ್ಗಳಷ್ಟು ಪೆಟ್ರೋಲ್ ಆಮದು ಮತ್ತು 72 ಬಿಲಿಯನ್ಗಳಷ್ಟು ಚಿನ್ನವನ್ನು ನಾವು ಆಮದವನ್ನು ಮಾಡ್ಕೋತಾ ಇದ್ದೀವಿ. ನೋಡಿ, ಈ ಪೆಟ್ರೋಲ್ ಅನ್ನೋದೇನಪ್ಪ ಅಂತಂದರೆ ನಮಗೆ ಅತಿ ಅವಶ್ಯಕ, ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸಂಪೂರ್ಣ ಸಾಗಣೆ ಇರ್ಬೋದು ಮತ್ತು ಇಂಡಸ್ಟ್ರಿಯಲ್ ಕೈಗಾರಿಕೆಗಳಿಗೂ ಕೂಡ ಹಲವಾರು ರೀತಿಯಲ್ಲಿ ನಾವು ಪೆಟ್ರೋಲ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಚಿನ್ನದ ಸಮಸ್ಯೆ ಏನಪ್ಪ ಅಂತಂದರೆ, ನಾವು ಸಂಪೂರ್ಣವಾಗಿ ಚಿನ್ನವನ್ನು ಆಮದು ಮಾಡ್ಕೊಳ್ತೀವಿ. ಈ ಬಂದಂತಹ ಚಿನ್ನ ಏನಾಗ್ತಾ ಇದೆಯಪ್ಪ ಅಂತಂದರೆ, ಪ್ರತಿಯೊಬ್ಬರ ಮನೆಯ ಲಾಕರಲ್ಲಿ ಸೇರ್ತಾ ಇದೆ, ಅಥವಾ ಸರ್ಕಾರ ಕೂಡ ಚಿನ್ನವನ್ನು ತೆಗೆದುಕೊಳ್ತಾ ಇದೆ, ಅದು ತಿಜೋರಿನಲ್ಲಿ ಇಡ್ತಾ ಇದೆ. ಸೊ ಹಾಗಾದರೆ ಸರ್ಕಾರ ತಿಜೋರಿನಲ್ಲಿಡೋದಕ್ಕೂ ನಾವು ವ್ಯಕ್ತಿಗಳು ತಿಜೋರಿನಲ್ಲಿಟ್ಟರೆ ಏನು ವ್ಯತ್ಯಾಸ? ಎರಡು ಒಂದೇ ಅಂತಂದರೆ ಇಲ್ಲ. ಸರ್ಕಾರ ತಿಜೋರಿನಲ್ಲಿ ಇಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ನಮಗೇನಾಗುತ್ತಪ್ಪ ಅಂತಂದರೆ ಒಂದು ರೂಪಾಯಿ ಮೌಲ್ಯವನ್ನು ನಿರ್ಧರಿಸೋದಕ್ಕೆ ಅದು ಸಹಕಾರಿಯಾಗ್ತಾ ಹೋಗುತ್ತೆ, ಹೆಚ್ಚು ಸದೃಢವಾದ ಆರ್ಥಿಕತೆಗೆ ಅದು ಅನುಕೂಲ ಆಗ್ತಾ ಹೋಗುತ್ತೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗಳು, ಬೇರೆ ಬೇರೆ ವ್ಯಕ್ತಿಗಳು ಅಥವಾ ಟ್ರಸ್ಟ್ಗಳಿರ್ಬೋದು, ಅಥವಾ ವ್ಯಕ್ತಿಗಳು ಒಂದು ಸಂಸ್ಥೆಗಳಿಗೆ, ದೇವಸ್ಥಾನಗಳಿಗೆ, ಟ್ರಸ್ಟ್ಗಳಿಗೆ ದೇಣಿಗೆಯಾಗಿ ಕೊಟ್ಟಂತಹ ಚಿನ್ನ ತಿಜೋರಿಗಳಲ್ಲಿ ಸೇರಿದಾಗ ಏನಾಗುತ್ತಪ್ಪ ಅಂತಂದರೆ, ಅದರಿಂದ ಏನು ನಮಗೆ ಆರ್ಥಿಕತೆಗೆ ಏನು ಸಹಾಯ ಆಗೋದಿಲ್ಲ. ಯಾಕೆ ಅಂತಂದರೆ, ನಾವು ಸಂಪೂರ್ಣವಾಗಿ ಡಾಲರಲ್ಲಿ ಕೊಟ್ಟು ಚಿನ್ನವನ್ನು ಆಮದು ಮಾಡ್ಕೋತೀವಿ, ಅದನ್ನು ತೆಗೆದುಕೊಳ್ತೀವಿ, ಹೋಗಿ ನಮ್ಮ ತಿಜೋರಿನಲ್ಲಿ ಇಟ್ಕೋತೀವಿ. ಇದರಿಂದ ಯಾವುದೇ ಒಂದು ಕೆಲಸ ಆಗೋದಿಲ್ಲ, ಕೈಗಾರಿಕೆಗಳು ನಡೆಯೋದಿಲ್ಲ, ತೆರಿಗೆ ಕಲೆಕ್ಷನ್ ಆಗೋದಿಲ್ಲ ಸರ್ಕಾರಕ್ಕೆ. ಹಾಗಾಗಿ ಇದನ್ನು ಅನುತ್ಪಾದಿತ ವಸ್ತು ಅಂತ ಹೇಳ್ತೀವಿ. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಅಂತಂದರೆ, ನಾವು ರಷ್ಯಾ ಯುಕ್ರೇನ್ ಯುದ್ಧದ ನಂತರ, ಅಂದರೆ ಕರೋನಾ ಇರ್ಬೋದು, ಯುಕ್ರೇನ್ ಯುದ್ಧ ಇರ್ಬೋದು, ನಂತರ ಇಸ್ರೇಲ್ ಪ್ಯಾಲೆಸ್ತೈನ್ ಮತ್ತು ಇತ್ತೀಚೆಗೆ ನಡೆದಂಥ ಇರಾನ್ ಮತ್ತು ಅಮೇರಿಕಾ ಯುದ್ಧದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳು ಆರ್ಥಿಕತೆ ಮಂಡಿಯೂರಿದೆ, ಸಮಸ್ಯೆ ಆಗ್ತಾ ಇದೆ. ಹಾಗೆ ನಾವೇನಾದರೂ ಹೋಲಿಸಿದ್ರೆ, ಯುರೋಪ್ ಮತ್ತು ಅಮೇರಿಕಾಗೆ ಹೋಲಿಸಿದ್ರೆ ದೇವರ ದಯೆಯಿಂದ ನಮ್ಮ ಆರ್ಥಿಕತೆ ಸದೃಢವಾಗಿದೆ. ಜನ ಇನ್ನೂ ಅಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರದ ಮುಂದೆ ಏನಿದೆಯಪ್ಪ ಅಂತಂದರೆ, ಎಷ್ಟು ಹೆಚ್ಚು ನಮ್ಮ ಆಮದನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ, ಅಷ್ಟು ನಮ್ಮ ಆರ್ಥಿಕತೆ ಉತ್ತೇಜನಗೊಳ್ಳುತ್ತೆ, ಹಾಗೂ ಅದು ಅನುಕೂಲ ಆಗ್ತಾ ಹೋಗುತ್ತೆ. ಈಗ ಬೇರೆ ಎಲ್ಲ ವಸ್ತುಗಳೇನಪ್ಪ ಅಂತಂದರೆ, ರಸಗೊಬ್ಬರ ಇರ್ಬೋದು, ಕಚ್ಚಾ ಪದಾರ್ಥಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಆಮದು ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ನಿಲ್ಲಿಸೋದಕ್ಕಾಗೋದಿಲ್ಲ, ಕಡಿಮೆ ಮಾಡೋಕ್ಕೂ ಆಗೋದಿಲ್ಲ. ಎರಡು ವಸ್ತುಗಳ ಆಮದನ್ನು ನಾವು ನಿಯಂತ್ರಣ ಮಾಡ್ಬೋದು. ಒಂದು ಪೆಟ್ರೋಲ್ ಮತ್ತು ಇನ್ನೊಂದು ಚಿನ್ನ. ಪೆಟ್ರೋಲ್ ಕೂಡ ಏನಪ್ಪ ಅಂತಂದರೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಿದೆ ಅಂತ ತೆಗೆದುಕೊಂಡು ಅದರ ಒಂದು 20-30% ಅಷ್ಟು ಕೂಡ ನಾವು ಕಡಿಮೆ ಮಾಡಿದ್ರೂ ಕೂಡ ನಮಗೆ ಸುಮಾರು 60 ಬಿಲಿಯನ್ಗಳಷ್ಟು ಉಳಿತಾಯ ಆಗುತ್ತೆ. ಇನ್ನು ಚಿನ್ನವನ್ನು ಎಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅಷ್ಟು ನಮಗೆ ಲಾಭ ಆಗ್ತಾ ಹೋಗುತ್ತೆ. 72 ಬಿಲಿಯನ್ನಲ್ಲಿ ನಾವು ಒಂದು 50% ಅಷ್ಟು ಕಡಿಮೆ ಮಾಡಿದ್ರೂ ಕೂಡ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. 50% ಅಂದರೆ ಏನು ಅಂತಂದರೆ, ಈ 72 ಬಿಲಿಯನ್ ಮೌಲ್ಯದ
ಚಿನ್ನ ನಮಗೆ ಸುಮಾರು 800 kg ನಾವು ಒಂದು ವರ್ಷಕ್ಕೆ ಆಮದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೇನಪ್ಪ ನಮ್ಮ ಮುಂದಿರುವ ಆಯ್ಕೆ ಅಥವಾ ಒಂದು ಆಲೋಚನೆ ಸರ್ಕಾರದ ಅಂತಂತಂದರೆ, ಒಂದು ವರ್ಷಕ್ಕೆ ಸಾಕಾಗುವಂತಹ ಒಂದು 800ರಿಂದ 1000 kg ಚಿನ್ನವನ್ನು ನಾವು ಆಮದು ಮಾಡಿಕೊಳ್ಳದೆ ಸ್ಥಳೀಯವಾಗಿ ಅಥವಾ ದೇಶದ ಒಳಗಡೆನೆ ಅದನ್ನು ನಾವು ವ್ಯವಹಾರಕ್ಕೆ ತರ್ಬೋದಾ ಅಂತಂದರೆ, ಇದರಿಂದ ನೇರವಾಗಿ ನಮಗೆ 72 ಬಿಲಿಯನ್ನಷ್ಟು ಆಮದು ಉಳಿಯುತ್ತೆ ಮತ್ತು ವಿದೇಶಿ ವಿನಿಮಯ ಉಳಿಯುತ್ತೆ. ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಒಂದು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ ಹೇಳ್ತಾರೆ. ಅಂದರೆ ಗೋಲ್ಡನ್ನು ಠೇವಣಿ ಇಡುವಂಥ ಒಂದು ಸ್ಕೀಮ್ನ ಅವರ ಉದ್ದೇಶ. ಇದೇನು ಹೊಸದ? ಇಲ್ಲ, ಇದಕ್ಕೆ ಮುಂಚೆ ಕೂಡ ಮಾಡಿದ್ರು. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಒಂದು 4-5 ವರ್ಷಗಳ ಹಿಂದೆ ತಂದಿದ್ರು. ಏನಿತ್ತು ಅದರದಲ್ಲಿ ಅಂತಂದರೆ, ನಿಮ್ಮ ಹತ್ರ ಏನಾದರೂ ನಿಮಗೆ ಚಿನ್ನ ಬೇಡ ಅನಿಸಿದೆ, ಐಡಲ್ ಆಗಿದೆ, ಅಥವಾ ಅದನ್ನು ಕರಗಿಸಿದ್ರೆ ನಿಮಗೆ ಓಕೆ ಅಂತಾದರೆ ಏನಪ್ಪ ಅಂತಂದರೆ, ನೀವು ನಿರ್ದಿಷ್ಟ ಬ್ಯಾಂಕ್ಗಳ ಬಳಿ ಹೋಗಬೇಕಾಗತ್ತೆ. ಆ ಚಿನ್ನದಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ನಿರ್ದಿಷ್ಟ ಬ್ಯಾಂಕ್ಗಳ ಬಳಿ ಹೇಗೆ ಹೋಗಬೇಕು ಅಂತಂದರೆ, ನೀವೇ ಆ ಚಿನ್ನದ ವ್ಯಾಪಾರಿ ಇರ್ಬೋದು ಅಥವಾ ಅದನ್ನು ಯಾರು ಕರಗಿಸ್ತಾರೆ ಅಲ್ಲಿ ಹೋಗಬೇಕಾಗತ್ತೆ. ಅದನ್ನು ಕರಗಿಸಿ ಅದನ್ನು ಬಿಸ್ಕೆಟ್ ಅಥವಾ ಬಾರ್ ರೂಪದಲ್ಲಿ ಪರಿವರ್ತಿಸಿ ಮಾಡಬೇಕಾಗತ್ತೆ. ನಂತರ ಅದಕ್ಕೆ ಪ್ರಮಾಣ ಪತ್ರ ಪಡಿಬೇಕಾಗತ್ತೆ. ನಂತರ ಅದನ್ನು ತೆಗೆದುಕೊಂಡೋಗಿ ಬ್ಯಾಂಕಿಗೆ ಕೊಡಬೇಕಾಗತ್ತೆ. ಆ ಬ್ಯಾಂಕ್ ಅದನ್ನು ಏನಾಗಿತ್ತಪ್ಪ ಅಂತಂದರೆ, ಚಿನ್ನದ ಮೊತ್ತವನ್ನು ಗ್ರಾಮ್ಗಳಲ್ಲಿ ನಮೂದಿಸ್ತಾ ಇದ್ದರು. ಪರಿಶುದ್ಧ ಚಿನ್ನ ಮಾತ್ರ. ಅಂದರೆ ನಮ್ಮಲ್ಲಿ 2 ರೀತಿ ಚಿನ್ನ ಇದೆ. ಒಂದು ಪರಿಶುದ್ಧ ಚಿನ್ನ, ಇನ್ನೊಂದು ಆಭರಣ ಚಿನ್ನ. ಪರಿಶುದ್ಧ ಚಿನ್ನನ 24 ಕ್ಯಾರೆಟ್ ಅಂತ ಹೇಳ್ತೀವಿ. ಅದು ಸಾಫ್ಟ್ ಆಗಿರುತ್ತೆ, ಅದರಲ್ಲಿ ಆಭರಣಗಳನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆಭರಣ ಚಿನ್ನ ಅಂತಂದರೆ 22 ಕ್ಯಾರೆಟ್ ಅಂತಂದರೆ ಅದರಲ್ಲಿ 92% 92.7% ನಿಮಗೆ ಚಿನ್ನ ಇರುತ್ತೆ, ಮಿಕ್ಕಿದಷ್ಟು ಬೇರೆ ಲೋಹಗಳಿರುತ್ತೆ. ಹಾಗಾಗಿ ಅದನ್ನು ಪ್ಯೂರ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಆಭರಣ ಚಿನ್ನಕ್ಕೆ ಕಡಿಮೆ ಮೌಲ್ಯ ಆಗುತ್ತೆ. ಹಾಗಾಗಿ ಜನ ಅದನ್ನು ಕರಗಿಸೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಡೆಪಾಸಿಟ್ ಸ್ಕೀಮ್ ಮಾಡಬೇಕು ಅಂತಂದಾಗ, ಈ ಹಿಂದೆ ಇದ್ದ ಸ್ಕೀಮ್ನಲ್ಲಿ ನೀವು ಪರಿಶುದ್ಧ ಚಿನ್ನವಾಗಿ ಪರಿವರ್ತಿಸಿಕೊಂಡು ಅದಕ್ಕೆ ಪ್ರಮಾಣ ಪತ್ರ ತೆಗೆದುಕೊಂಡು ಬ್ಯಾಂಕ್ಗಳಿಗೆ ಕೊಡಬೇಕಾಗಿತ್ತು. ಅದು 1ರಿಂದ 3 ವರ್ಷ, 5ರಿಂದ 7 ವರ್ಷ, 7ರಿಂದ 12 ವರ್ಷ, ಈ ರೀತಿ ಒಂದು ದೀರ್ಘಾವಧಿ ಅಥವಾ ಅಲ್ಪಾವಧಿಗೆ ನಾವು ಡೆಪಾಸಿಟ್ ಮಾಡಬೇಕಾಗಿತ್ತು. ಈ ಅಲ್ಪಾವಧಿನಲ್ಲಿ ಏನಾಗಿತ್ತಪ್ಪ ಅಂತಂದರೆ 0.5% ಬಡ್ಡಿ ಇತ್ತು. ದೀರ್ಘಕಾಲಿಕದಲ್ಲಿ ಅಪ್ ಟು ಮ್ಯಾಕ್ಸಿಮಮ್ 2.5% ಪರ್ ಆ್ಯನಮ್ ಬಡ್ಡಿ ಇತ್ತು. ಮತ್ತು ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಈ ಬಡ್ಡಿಗೆ ತೆರಿಗೆ ಇರ್ತಾ ಇದ್ದಿಲ್ಲ, ಟ್ಯಾಕ್ಸ್ ಫ್ರೀ ಇಂಟ್ರೆಸ್ಟ್ ಇನ್ಕಮ್ ಇತ್ತು. ಇನ್ನು ಈ ಚಿನ್ನವನ್ನು ನಾವು ಏನು ಅಲ್ಲಿ ಠೇವಣಿ ಇಡ್ತಾ ಇದ್ವಿ, ಅದು ಗ್ರಾಮ್ಗಳ ಲೆಕ್ಕದಲ್ಲಿ ಪರಿಶುದ್ಧ ಚಿನ್ನದಲ್ಲಿ ಇಡ್ತಾ ಇದ್ವಿ. ಅದಕ್ಕೆ ಸಿಗುವಂತಹ ಬಡ್ಡಿ ರೂಪಾಯಿಗಳಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕೊಟ್ಬಿಡ್ತಾ ಇದ್ರು. ಇದು ಚೆನ್ನಾಗಿದೆಯಲ್ಲ, ಯಾಕೆ ಇಷ್ಟ ಆಗ್ತಾ ಇಲ್ಲ, ಯಾಕೆ ಅದು ಸಕ್ಸಸ್ ಆಗಲಿಲ್ಲ ಅಂತಂದರೆ, ಜನಗಳಿಗೆ ಸಮಸ್ಯೆ ಇದ್ದೇನಪ್ಪ ಅಂತಂದರೆ, ಅವರ ಹತ್ರ ಇದ್ದಂಥ ಆಭರಣಗಳು ಅವ್ರಿಗೊಂದು ಭಾವನಾತ್ಮಕವಾಗಿರ್ತವೆ. ಯಾಕೆಂತಂದರೆ ಕೆಲವು ಸರಿ ಅದು ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿ ಬಹಳ ಇನ್ಹೆರಿಟೆನ್ಸ್ ಇರ್ತದೆ. ಅಂತಂದರೆ 4-5 ತಲೆಮಾರುಗಳಿಂದ ಬಂದಿರೋದು ಅಂತೂ ಇರುತ್ತೆ. ಇನ್ನು ಕೆಲವು ಸಲ ಮದುವೆಗೆ ಮಾಡಿಸಿರೋದು ಅಂತ ಇರ್ತದೆ, ಯಾವುದೊಂದು ನಿರ್ದಿಷ್ಟ ಕಾರ್ಯಕ್ರಮಗಳಲ್ಲಿ ಮಾಡಿಸಿರ್ತೀವಿ, ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ. ಕರಗಿಸೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಎರಡನೇದಾಗಿ ಏನತ್ತಪ್ಪ ಅಂತಂದರೆ, ನಾವಾಗಿ ಹೋಗಿ ಅಲ್ಲಿ ಕರಗಿಸ್ಬೇಕಾಗಿತ್ತು, ಪ್ರಮಾಣ ಪತ್ರ ಪಡಿಬೇಕಾಗಿತ್ತು, ನಂತರ ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಇದು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಮೂರನೇದಾಗಿ ಏನಾಗಿತ್ತಪ್ಪ ಅಂತಂದರೆ, ನಾವು ಬ್ಯಾಂಕುಗಳಲ್ಲಿ ಇಟ್ಟ ತಕ್ಷಣವೇ ನಮಗೆ ಇದು ಎಲ್ಲಿಂದ ಬಂತು, ಅದಕ್ಕೆ ಬಿಲ್ ಇದೆಯಾ, ಅದಕ್ಕೊಂದು ತೆರಿಗೆ ಇಲಾಖೆಯಿಂದ ನಮಗೇನಾದರೂ ನೋಟಿಸ್ ಬರುತ್ತಾ, ಅದಕ್ಕೇನಾದರೂ ನಾವು ಲೆಕ್ಕ ಕೊಡಬೇಕಾ ಅನ್ನೋದೊಂದು ಭಯ ಇತ್ತು. ಮತ್ತು ಬಡ್ಡಿ ಅಷ್ಟು ಆಕರ್ಷಣೆ ಇದ್ದಿಲ್ಲ. ಇವೆಲ್ಲ ಕೆಲಸ ಮಾಡೋದಕ್ಕೆ ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ದಂಥ ಫೀಸ್ ಏನಿತ್ತು ಬಹಳ ಅಲ್ಪವಾಗಿತ್ತು. ಬ್ಯಾಂಕ್ಗಳಿಗೆ ಇದು ಆಕರ್ಷಣೀಯವಾಗಿದ್ದಿಲ್ಲ, ಅವರು ಅದಕ್ಕೆ ಆಸಕ್ತಿ ತೋರಿಸಲೇ ಇಲ್ಲ. ಹಾಗಾಗಿ ಜನಗಳಿಂದ ಇರ್ಬೋದು ಅಥವಾ ಬ್ಯಾಂಕ್ಗಳಿಂದ ಇರ್ಬೋದು ಅಷ್ಟು ಒಂದು ಉತ್ಸಾಹಭರಿತ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲ. ಹಾಗಾಗಿ ಈ ಸ್ಕೀಮು ಫೇಲ್ಯೂರ್ ಆಯಿತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಏನಪ್ಪ ಅಂತಂದರೆ, ಹೆಚ್ಚು ಒತ್ತಡ ಇದೆ ನಮ್ಮ ಆರ್ಥಿಕತೆ ಮೇಲೆ. ಈಗ ಹೇಗಾದರೂ ಮಾಡಿ ನಮ್ಮ ಆಮದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಸರ್ಕಾರದ ಮುಂದೆ ಇರೋದರಿಂದ ಒಂದು ಹೊಸ ಯೋಜನೆ ಮೂಲಕ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅದಂದರೆ ಕ್ಲೀನ್ ಪಾಯಿಂಟ್ಸ್ನ ನಮಗೆ ಇನ್ನೊಂದು 2-3 ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಅದನ್ನು ನಾವು ಓವರಾಲ್ ಆಗಿ ನೋಡ್ಬೋದು ಅಂತಂದರೆ, ಇಷ್ಟು ದಿನ ಏನು ಸಮಸ್ಯೆಗಳಿತ್ತು ಅದಕ್ಕೊಂದು ಪರಿಹಾರ ತಂದು ಈ ಸ್ಕೀಮ್ನ ತಂದಿದ್ದಾರೆ. ಹೇಗೆ ಅಂತಂದರೆ, ಈ ಹೊಸ ಸ್ಕೀಮ್ ನಡಿಯಲ್ಲಿ ಒಂದು ನಿರ್ದಿಷ್ಟ ಜ್ಯುವೆಲರ್ಸ್ನ, ಯಾರು ಈ ಆಭರಣ ಅಂಗಡಿಗಳ ಮಾಲೀಕರಿರ್ತಾರೆ,
ಅಥವಾ ಅಂಗಡಿಗಳಿರ್ತವೆ ಅವುಗಳನ್ನು ಅವರು ಪಾಲುದಾರರು ಅಂತ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ಜನಕ್ಕೆ ಅದನ್ನು ಕರಗಿಸ್ಬೇಕು, ಅದರ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕು ಅನ್ನೋದ್ರದ್ದು ತಲೆನೋವಿಲ್ಲ. ಯಾಕೆಂತಂದರೆ ನಿಮ್ಗೆ ಅಲ್ಲೇ ಅದರ ವ್ಯವಸ್ಥೆ ಇರುತ್ತೆ, ಹೋದ ತಕ್ಷಣ ಇದು ಮಾಡ್ತಾರೆ, ನಿಮಗೆ ಅದಾಗುತ್ತೆ. ಇನ್ನು ಆ ಡೆಪಾಸಿಟು ಅವರೇ ತೆಗೆದುಕೊಳ್ತಾರೆ. ಪರಿಶುದ್ಧ ಚಿನ್ನದಲ್ಲಿ ನಿಮಗೆ ಕ್ರೆಡಿಟ್ ಕೊಡ್ತಾರೆ. ಆ ನಿರ್ದಿಷ್ಟ ಅವಧಿ ನಂತರ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಬೇಕಾದರೆ ಪರಿಶುದ್ಧ ಚಿನ್ನವನ್ನು ಕೊಡ್ತಾರೆ, ಅಥವಾ ಅಲ್ಲೇ ನೀವು ಒಡವೆಗಳನ್ನು ತೆಗೆದುಕೊಳ್ಬೋದು, ಅಥವಾ ನೀವು ಹಣದ ರೂಪದಲ್ಲಿ ಕೂಡ ನೀವು ಪಡೆದುಕೊಳ್ಬೋದು. ಇನ್ನು ಬಡ್ಡಿಯನ್ನು ಪ್ರತಿ ವರ್ಷ ನಿಮಗೆ ಹಣದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಆ ಮುಂಚೆ ತೆರಿಗೆ ಇದ್ದಿಲ್ಲ, ಈಗಲೂ ಕೂಡ ತೆರಿಗೆ ಇಲ್ಲ ಅಂತ ಅನಿಸುತ್ತೆ. ಅದರದ್ದು ಫೈನ್ ಪ್ರಿಂಟ್ನ ನಾವು ನೋಡಬೇಕಾಗತ್ತೆ. ಹಾಗಾದರೆ ಈಗ ಯಾಕೆ ಜನ ಅದನ್ನು ಇಷ್ಟಪಡ್ಬೋದು, ಮುಂಚೆ ಯಾಕೆ ಇಷ್ಟಪಟ್ಟಿಲ್ಲ ಅಂತಂದರೆ, ಮೊದಲನೇದಾಗಿ ಚಿನ್ನದ ಮೌಲ್ಯ. ಯಾಕೆ ಅಂತಂದರೆ ಆವಾಗ ಇದ್ದಿದ್ದು ತುಂಬ ಕಡಿಮೆ ಇತ್ತು, 7,000 8,000 ರೂಪಾಯಿ ಇತ್ತು ಮ್ಯಾಕ್ಸಿಮಮ್ಮು. ಈಗ ಅದು 15,000 ಆಗಿದೆ. ಹಾಗಾಗಿ ಅವರ ಬಳಿ ಇದ್ದಂತಹ ಚಿನ್ನ ಈಗೇನಾಗಿದೆಪ್ಪ ಅಂತಂದರೆ ದ್ವಿಗುಣ ಆಗಿದೆ. ಮುಂಚೆ 1 ಲಕ್ಷ ಇದ್ದಿದ್ದ ಚಿನ್ನ ಅವರೇನೂ ಮಾಡಿಲ್ಲ, ಅದು 2 ಲಕ್ಷ ಆಗಿದೆ. ಹಾಗಾಗಿ ಜನಗಳಿಗೇನಪ್ಪ ಅಂತಂದರೆ ಹೆಚ್ಚು ಮೊತ್ತದಷ್ಟು ಠೇವಣಿ ಇಡೋಕ್ಕಾಗುತ್ತೆ, ಬಡ್ಡಿ ಕೂಡ ಹೆಚ್ಚು ಬರ್ತಾ ಹೋಗುತ್ತೆ. ಎರಡನೇದಾಗಿ ಅವರು ಸುಧಾರಿತ ಬಡ್ಡಿ ಅಂತಂದರೆ ಮುಂಚೆ 0.5% ಏನಿತ್ತು ವರ್ಷಕ್ಕೆ, ಅದನ್ನು ಈಗ ಹೆಚ್ಚು ಬಡ್ಡಿ ಕೊಡಬೇಕು ಅಂತವರು ಉದ್ದೇಶಪಟ್ಟಿದ್ದಾರೆ. ಅದು ಎಕ್ಸಾಕ್ಟ್ ಅಮೌಂಟು ನಮ್ಗೆ ಗೊತ್ತಾಗುತ್ತೆ. ಅದು 2% ಅಂತ, 2ರಿಂದ 2.5% ಅಂತ ಹೇಳ್ತಾ ಇದ್ದಾರೆ. 2.5% ಕೂಡ ಬಹಳ, 2% ಅಂದರೂ ಕೂಡ ಬಹಳ ಒಳ್ಳೆ ಆದಾಯ ಆಗ್ತಾ ಹೋಗುತ್ತೆ. ತೆರಿಗೆ ಇಲ್ಲ ಅಂತಂದರೆ ಇನ್ನೂ ಅದಕ್ಕೆ ಸೂಪರಾಗಿ ಒಂದು ಆಫರ್ ಥರ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಎಷ್ಟೋ ಜನಗಳ ಬಳಿ ಚಿನ್ನ ಇದೆ, ಅದನ್ನು ಲಾಕರಲ್ಲಿ ಇಟ್ಟಿದ್ದೀವಿ, ಆ ಲಾಕರ್ ರೆಂಟು ನಾವು ಕೊಡಬೇಕು. ಆ ಲಾಕರಲ್ಲಿ ಇಟ್ಟರೂ ಕೂಡ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಹಲವಾರು ಬ್ಯಾಂಕ್ಗಳ ದರೋಡೆ ಆಗ್ತಾ ಇದೆ. ದರೋಡೆ ಆದಾಗ ಏನಾಗುತ್ತಪ್ಪ ಅಂತಂದರೆ ಆ ಲಾಕರಲ್ಲಿರುವ ಚಿನ್ನಕ್ಕೂ ಬ್ಯಾಂಕ್ಗೂ ಸಂಬಂಧ ಇಲ್ಲ. ಅವ್ರೇನು ಹೇಳ್ತಾರೆ ಅಂತಂದರೆ, ನಾವು ಲಾಕರ್ ಕೊಟ್ಟಿದ್ದೀವಿ, ಅದರಲ್ಲಿ ಏನು ಇಟ್ಟಿದ್ದೀರಾ ಅನ್ನೋದು ನಿಮಗೂ ಮಾತ್ರ ಗೊತ್ತಾಗುತ್ತೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಒಂದು ನಿರ್ದಿಷ್ಟ ಮೊತ್ತದ ಇನ್ಶೂರೆನ್ಸ್ ಕೊಡ್ತೀವಿ, ಅದರ ಮೇಲೆ ನಾವು ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. ಇನ್ನು ಬದಲಾದ ಪರಿಸ್ಥಿತಿಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಹೆಚ್ಚು ಜನ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಚಿನ್ನವನ್ನು ಆಭರಣಗಳು ಅಂತ ನೋಡೋದ್ರ ಬದಲಾಗಿ ಹೂಡಿಕೆಗಳು ಅಂತ ನೋಡುವಂಥ ಒಂದು ಜನರೇಷನ್ ಬದಲಾವಣೆ ಆಗಿದೆ. ಹಾಗಾಗಿ ಅಷ್ಟು ಭಾವನಾತ್ಮಕವಾಗಿ ಅದಕ್ಕೆ ಅವರು ಅಂಟ್ಕೊಳ್ತಾ ಇಲ್ಲ. ಹಾಗಾಗಿ ಸರ್ಕಾರದ ನಿರೀಕ್ಷೆ ಏನಪ್ಪ ಅಂತಂದರೆ ಬದಲಾದ ಪರಿಸ್ಥಿತಿನಲ್ಲಿ ಮತ್ತು ಈಗಿರುವಂತಹ ಒಂದು ಸುಲಭವಾಗಿ ಅಂತಂದರೆ ನೀವು ಅಂಗಡಿಗೆ ಹೋಗಿ ಕೊಡ್ತೀರಾ, ನಾವು ನಿಮ್ಮ ಹತ್ರ ಯಾವುದೇ ರೀತಿ ಬಿಲ್ಗಳಾಗಲಿ ಅದರ ಸೋರ್ಸ್ ಆಗಿ ಕೇಳೋದಿಲ್ಲ, ನೀವಿಟ್ಟಿದ್ರೆ ಸಂತೋಷ ಅಂತ ಸ್ವೀಕರಿಸ್ತಾ ಇದ್ದೀವಿ ಮತ್ತು ಅದಕ್ಕೆ ಬಡ್ಡಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಪರಿಶುದ್ಧ ಚಿನ್ನವನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂದಾಗ ಏನಾಗುತ್ತೆ, ಜನಕ್ಕೆ ಇದೊಂದು ಆಕರ್ಷಣೀಯವಾಗ್ತಾ ಆಗುತ್ತೆ ಅಂತ ಅವರೊಂದು ಅನಿಸಿಕೆ. ಹಾಗಾಗಿ ಬದಲಾದ ಪರಿಸ್ಥಿತಿನಲ್ಲಿ ನಾವು ನಮ್ಮ ಬಳಿ ಇರುವಂಥ ನಾವು ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಯಾಕೆಂತಂದರೆ ನಮ್ಮ ಬಳಿ ಸುಮಾರು 200 ಗ್ರಾಮ್ ಇದೆ ಅಂತಂದಾಗ ಅದರಲ್ಲಿ ತಾಳಿ ಇರ್ಬೋದು, ಬಳೆ ಇರ್ಬೋದು, ಇವನ್ನು ನಾವು ಬಿಟ್ಬಿಡೋಣ. ಕೆಲವು ಗಿಫ್ಟ್ ಬಂದಿರುತ್ತೆ, ಕೆಲವನ್ನು ನಾವು ಸುಮ್ಮನೆ ಹೂಡಿಕೆ ರೂಪದಲ್ಲಿ ತೆಗೆದುಕೊಂಡಿರ್ತೀವಿ, ಬಿಸ್ಕೆಟ್ ರೂಪದಲ್ಲಿ ಇಟ್ಟಿರ್ತೀವಿ. ಆ ಥರ ಚಿನ್ನವನ್ನು ಹೇಗೂ ನಾವು ಸುಮ್ಮನೆ ಇಡೋ ಬದಲು ಬ್ಯಾಂಕ್ಗಳಲ್ಲಿ ಅಥವಾ ಈ ಪಾಲುದಾರ ಆಭರಣ ಅಂಗಡಿಗಳಲ್ಲಿ ಇಟ್ಟಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ಚಿನ್ನ ನಮ್ಮ ಬಳಿಯೇ ಇದ್ದಂಗೆ ಇರುತ್ತೆ, ಅದು ಪರಿಶುದ್ಧ ಚಿನ್ನದಲ್ಲಿರುತ್ತೆ, ಅದಕ್ಕೆ ಬಡ್ಡಿಯನ್ನು ಸಿಗುತ್ತೆ, ಅದಕ್ಕೆ ತೆರಿಗೆ ಇಲ್ಲ ಮತ್ತು ಯಾವಾಗ ನಿರ್ದಿಷ್ಟ ಅವಧಿ ನಂತರ ನಮಗೆ ಪರಿಶುದ್ಧ ಚಿನ್ನ ವಾಪಸ್ ಸಿಗುತ್ತೆ ಮತ್ತು ನಾವು ಇದಕ್ಕೆ ಯಾವುದೇ ರೀತಿ ಲೆಕ್ಕಾಚಾರ ಕೊಡೋ ಹಾಗಿಲ್ಲ ಮತ್ತು ನಾವು ಲಾಕರ್ ರೆಂಟು ಕೊಡೋ ಹಾಗಿಲ್ಲ. ಹೀಗಾಗಿ ಇದು ಒಂದು ಆಕರ್ಷಣೀಯವಾದ ಯೋಜನೆ ಅಂತ ಅನಿಸುತ್ತೆ. ಹಾಗಾಗಿ ಜನ ಇದಕ್ಕೆ ಸ್ಪಂದಿಸ್ತಾರೆ, ಅದು ಅನುಕೂಲ ಆಗುತ್ತೆ ಅಂತಂದರೆ ಈಗ ನಮ್ಮ ದೇಶಕ್ಕೆ ಅಥವಾ ಆರ್ಥಿಕತೆಗೆ ಹೀಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ 800ಗೆ ಅವರು ನಮ್ಮ ಬಳಿ ಅಂದರೆ ಒಂದು ಅಂದಾಜು ಭಾರತೀಯ ಗೃಹಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ದೇವಾಲಯಗಳಲ್ಲಿ ಏನಾಗಿದೆಪ್ಪ ಅಂತಂದರೆ 30,000 ಟನ್ ಅಂದರೆ ಒಂದು ಟನ್ ಅಂದರೆ 1000 kg, ಆ ರೀತಿ 30,000 ಟನ್ನಷ್ಟು ಅಂದಾಜು ಇದು ಚಿನ್ನ ನಮ್ಮಲ್ಲಿ ಇದೆ ಅಂತ ಅರ್ಥ. ಇದರಲ್ಲಿ ಕೇವಲ 5% ಬಂದರೆ ಸಾಕು ನಮಗೆ, ಅಂದರೆ 1,500 ಟನ್ನಷ್ಟು ನಮಗೆ ಬಂದುಬಿಟ್ರೆ ಏನಾಗುತ್ತಪ್ಪ ಅಂತಂದರೆ ನಮಗೆ 2-3 ವರ್ಷದ ಏನು ಆಮದಿದೆ ಅದು ಮ್ಯಾನೇಜ್ ಆಗ್ತಾ ಹೋಗುತ್ತೆ. ಇನ್ನು ಇದು ಸರ್ಕಾರಕ್ಕೆ ಅನುಕೂಲ ಆಗ್ತಾ ಆಗುತ್ತೆ. ಯಾಕೆಂತಂದರೆ ಆಮದು ಮೇಲೆ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಮ್ಮ ರೂಪಾಯಿ ಮೌಲ್ಯ ಕುಸಿದ
ಏಕೆಂತಂದರೆ ಈಗ ಡಾಲರ್ ಏನಾಗಿದೆಪ್ಪ ಅಂದ್ರೆ ನಾವು ನೋಡ್ತಾ ಇದ್ದಂಗೆ 70 ರೂಪಾಯಿಂದ 95 ರೂಪಾಯಿವರೆಗೆ ಬಂದಿದೆ. ಯಾವಾಗ ನಮಗೆ ವಿದೇಶಿ ವಿನಿಮಯ ಅನುಕೂಲ ಆಗ್ತಾ ಹೋಗುತ್ತೆ, ನಮ್ಮ ರೂಪಾಯಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಡಾಲರ್ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಇದು ಹಲವು ರೀತಿಯ ಒಂದು ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನು ನಮ್ಮ ಮನೆಗಳಲ್ಲಿ ಮಾತ್ರ ಇದೆಯಾ ಅಂತಂದರೆ ಕೆಲವು ಟ್ರಸ್ಟು, ಸಂಸ್ಥೆಗಳು, ದೇವಸ್ಥಾನಗಳು ಅಂತ. ದೇವಸ್ಥಾನ ಅಂದ ತಕ್ಷಣ ಇದೊಂದು ದೇವಸ್ಥಾನಗಳಿರುವಂಥ ಚಿನ್ನಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂದರೆ ಇಲ್ಲ. ನಾವು ಯಾಕೆಂತಂದರೆ ದೇವರಿಗೆ ಹಲವಾರು ರೀತಿ ಚಿನ್ನ ಇರುತ್ತೆ. ಒಂದು, ಅವರಿಗೆ ದಿನನಿತ್ಯ ನಾವು ಹಾಕುವಂಥ ಒಡವೆಗಳಿರ್ಬೋದು, ವಿಶೇಷ ದಿನಗಳಲ್ಲಿ ರಥೋತ್ಸವ, ಯಾವುದೋ ಒಂದು ನಿರ್ದಿಷ್ಟ ದಿನಗಳಲ್ಲಿ ದೀಪಾವಳಿ, ದಸರಾದಲ್ಲಿ ಆಗುವಂಥದ್ದು, ರಾಜ ಮಹಾರಾಜರು ಕೊಟ್ಟಿದ್ದಂಥದ್ದು, ಆ ಥರ ಚಿನ್ನವನ್ನು ಯಾರೂ ಬಯಸ್ತಾ ಇಲ್ಲ ನಮಗೆ. ನಾವೇನಪ್ಪ ಅಂತಂದರೆ ಎಷ್ಟೋ ಜನ ಅವರು ಕಾಣಿಕೆಯಾಗಿ ಕೊಟ್ಟಿರ್ತಾರೆ, ದೀಪಗಳಂತಿರ್ಬೋದು, ಯಾವುದೋ ಹಾರಗಳಂತಿರ್ಬೋದು, ಗಟ್ಟಿಗಳಿರ್ಬೋದು, ತಟ್ಟೆಗಳಿರ್ಬೋದು, ಆ ಥರದಂಥ ಚಿನ್ನಗಳನ್ನು ಕೊಟ್ಟಿರ್ತಾರೆ. ಅದನ್ನು ದೇವಸ್ಥಾನಗಳು, ಸಂಸ್ಥೆಗಳು ಎಷ್ಟೋ ಬಾರಿ ಅದನ್ನು ಬಳಸ್ತಾ ಇರೋದಿಲ್ಲ, ಸುಮ್ಮನೆ ಅದು ಐಡಲ್ ಆಗಿ ಒಂದು ಲಾಕರಲ್ಲಿ ಇಟ್ಟಿರ್ತಾರೆ. ಈಗ 30,000 ಟನ್ನಲ್ಲಿ ನಾವು ಅಪೇಕ್ಷೆ ಪಡ್ತಾ ಇರೋದು, ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನಪ್ಪ ಅಂತಂದರೆ 5% ಇರುವಾಗ ಈ ರೀತಿಯ ಮನೆಯಲ್ಲಿ ನಾವು ಅನುತ್ಪಾದಿತ, ಅದರಿಂದ ನಮಗೇನೋ ಅನುಕೂಲ ಇಲ್ಲ, ಅದು ಯಾವುದೇ ರೀತಿ ನಮಗೆ ಉಪಯೋಗ ಇಲ್ಲ. ಅದು ಆಮೇಲೆ ಭಾವನಾತ್ಮಕವಾಗಿ ಇದು ಓಕೆ, ನಾವು ಲಾಕರಲ್ಲಿ ಇಟ್ಟಿರೋ ಥರ ನಾವು ಪರಿಶುದ್ಧದಲ್ಲಿ ಇಡ್ತೀವಿ ಅನ್ನೋದು. ಕೆಲವು ಸಂಸ್ಥೆಗಳು, ದೇವಸ್ಥಾನಗಳಲ್ಲಿ ಸುಮ್ಮನೆ ಬಿದ್ದಿದೆ, ಅದು ನಾವು ಏನೂ ಉಪಯೋಗಿಸ್ತಾ ಇಲ್ಲ ಅಂಥದ್ದನ್ನು ಅಷ್ಟು ಚಿನ್ನ ನಮ್ಮ ಬಳಿ ಬಂದು ಸೇರಿದ್ರೆ, ಅಂದರೆ ಈ ಆರ್ಥಿಕತೆಗೆ ಮತ್ತೆ ಅದು ಬಂದು ಸೇರಿದಾಗ ನಾವು ಒಂದು 2 ವರ್ಷ ಮ್ಯಾನೇಜ್ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಬಹಳಷ್ಟು ಚೇತರಿಕೆ ಕಾಣುತ್ತೆ. ಆ ಹಿನ್ನೆಲೆಯಲ್ಲಿ ಈ ಹೊಸ ಸ್ಕೀಮ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನ ಸರ್ಕಾರ ತರೋದಕ್ಕೆ ಉದ್ದೇಶಪಟ್ಟಿದೆ. ಈ ಸ್ಕೀಮ್ನಲ್ಲಿ ಜನ ಏನು ಮಾಡಬೇಕಪ್ಪ ಅಂತಂದರೆ, ಅವರ ಬಳಿ ಇರುವಂತಹ ಒಡವೆಗಳನ್ನು ಆ ಒಂದು ನಿರ್ದಿಷ್ಟ ಆಭರಣ ಅಂಗಡಿಗಳಿಗೆ ತೆಗೆದುಕೊಳ್ಬೇಕು. ಅವರು ಅದನ್ನು ಕರಗಿಸ್ತಾರೆ, ಅದನ್ನು ಪರಿಶುದ್ಧ ಚಿನ್ನಕ್ಕೆ ಕನ್ವರ್ಟ್ ಮಾಡ್ತಾರೆ. ಪರಿಶುದ್ಧ ಚಿನ್ನಕ್ಕೆ ಕನ್ವರ್ಟ್ ಮಾಡಿದ ನಂತರ ಏನಾಗುತ್ತಪ್ಪ ಅಂತ ಅದಕ್ಕೊಂದು ಮೌಲ್ಯ ಕಟ್ತಾರೆ. ಹೇಗೆ ಮೌಲ್ಯ ಕಟ್ತಾರೆ ಅಂತಂದರೆ, ಇವತ್ತಿನ ದಿನ, ಯಾವ ದಿನ ನೀವು ಚಿನ್ನವನ್ನು ಆ ಒಂದು ಪಾಲುದಾರ ಸಂಸ್ಥೆಗಳಿಗೆ ಅಥವಾ ಬ್ಯಾಂಕ್ಗಳಿಗಿರ್ಬೋದು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅವತ್ತಿನ ಮಾರುಕಟ್ಟೆ ಚಿನ್ನದ ಬೆಲೆ, ಪರಿಶುದ್ಧ ಚಿನ್ನದ ಬೆಲೆ ಹೇಗಿರುತ್ತೆ, ಆ ಚಿನ್ನದ ಬೆಲೆಯನ್ನು ನಿಮಗೆ ನಿಗದಿಪಡಿಸಿ ನಿಮಗೆ ಮೌಲ್ಯವನ್ನು ನಿರ್ದಿಷ್ಟ ಮಾಡ್ತಾರೆ. ಹಾಗೂ ಗ್ರಾಮ್ಗಳಲ್ಲಿ ಡೆಪಾಸಿಟ್ ತಗೋತಾರೆ. ಅಂತಂದರೆ ಉದಾಹರಣೆಗೆ ನೀವೊಂದು 150 ಗ್ರಾಮ್ ಪರಿಶುದ್ಧ ಚಿನ್ನ ನೀವು ಡೆಪಾಸಿಟ್ ಮಾಡಿದ್ರೆ ಅಲ್ಲಿ ನಮೂದಿಸ್ತಾರೆ 150 ಗ್ರಾಮ್ ಪರಿಶುದ್ಧ ಚಿನ್ನ ನೀವು ಅದನ್ನು ಡೆಪಾಸಿಟ್ ಮಾಡಿದ್ದೀರಿ ಅಂತಂದ್ಬಿಟ್ಟು. ಮತ್ತು ಅದರ ಮೌಲ್ಯ ಉದಾಹರಣೆಗೆ ಸುಮಾರು 20 ಲಕ್ಷ ರೂಪಾಯಿ ಅಂತಂದಾಗ ಅದರ ಮೌಲ್ಯವನ್ನು 20 ಲಕ್ಷ ರೂಪಾಯಿ ಅಂತ ಬರೀತಾರೆ. ಯಾಕೆ ಈ ಮೌಲ್ಯ ಮತ್ತು ಗ್ರಾಮ್ ಅಂತಂತಂದರೆ, ನಿಮಗೆ ಗ್ರಾಮ್ಗಳ ಲೆಕ್ಕದಲ್ಲೇ ಮತ್ತು ಮರುಪಾವತಿ ಆಗುತ್ತೆ. ಸುಮಾರು ನೀವು 3 ವರ್ಷ ಡೆಪಾಸಿಟ್ ಇಟ್ಟಿದ್ದೀನಿ ಅಂತಂತಂದರೆ 3 ವರ್ಷದ ನಂತರ ನಿಮಗೆ 150 ಗ್ರಾಮ್ ಪರಿಶುದ್ಧ ಚಿನ್ನ ಕೊಡ್ತಾರೆ. ಅವತ್ತಿನ ಬೆಲೆ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಅದಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ, 150 ಗ್ರಾಮ್ ಕೊಡ್ತಾರೆ. ಇನ್ನು 20 ಲಕ್ಷ ಮೌಲ್ಯವನ್ನು ಕಟ್ಟಿರ್ತಾರಲ್ಲ, ಉದಾಹರಣೆಗೆ ನಾನು ಹೇಳಿದ್ದು, ಅದು ಯಾಕಪ್ಪ ಅಂತಂದರೆ, ಉದಾಹರಣೆಗೆ ಅದಕ್ಕೆ 2% ವಾರ್ಷಿಕ ನಿಮಗೆ ಬಡ್ಡಿ ಕೊಡಬೇಕು ಅಂತ ಆದರೆ ಆ 20 ಲಕ್ಷದ ಮೌಲ್ಯದ ಮೇಲೆ ನಿಮಗೆ 2% ಬಡ್ಡಿಯನ್ನು ಪ್ರತಿ ವರ್ಷ ನಿಮಗೆ ಪಾವತಿ ಮಾಡ್ತಾ ಹೋಗ್ತಾರೆ ರೂಪಾಯಿಗಳಲ್ಲಿ. ಅದಕ್ಕೆ ಮತ್ತೆ ಚಿನ್ನದ ರೂಪದಲ್ಲಿ ಬಡ್ಡಿ ಕೊಡೋದಿಲ್ಲ. ಇನ್ನು ಈ ಆಭರಣಗಳನ್ನು ನೀವು ತೆಗೆದುಕೊಂಡು ಹೋದಾಗ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. ಅಂತಂದರೆ ಆ ಆಭರಣ ನಿಮಗೆ ಹೇಗೆ ಬಂತು, ಎಲ್ಲಿ ಕೊಂಡುಕೊಂಡ್ರಿ, ಆ ಆಭರಣಗಳನ್ನು ಕೊಂಡುಕೊಳ್ಳೋದಕ್ಕೆ ನಿಮಗೆ ಶಕ್ತಿ ಇತ್ತಾ, ಅಥವಾ ಇದು ತೆರಿಗೆ ಡಿಪಾರ್ಟ್ಮೆಂಟಿಗೆ ನೋಟಿಸ್ ಹೋಗುತ್ತಾ, ಅವ್ರು ನಿಮಗೆ ನೋಟಿಸ್ ಕೊಡ್ತಾರಾ ಅಂತಂದರೆ ಆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಈ ಮುಂಚೆ ಸ್ಕೀಮಲ್ಲಿ ಏನಪ್ಪ ಅಂತಂದರೆ, ಜನಗಳಿಗೊಂದು ನಂಬಿಕೆ ಇತ್ತು, ಅವ್ರು ಚಿನ್ನವನ್ನು ಹೋಗಿ ಬ್ಯಾಂಕಲ್ಲಿ ಇಡ್ತಾ ಇದ್ದೀನಿ ಹಾಗಾಗಿ ಸೇಫ್ ಅಂತ. ಈಗಲೂ ಕೂಡ ಇದು ಸಂಪೂರ್ಣ ಸರ್ಕಾರಿ ಅವರ ಕಂಟ್ರೋಲಲ್ಲಿ ಅಥವಾ ಆಧಾರಿತ ಈ ಪ್ರಾಸೆಸ್ಸಲ್ಲಿರುತ್ತೆ. ಪ್ರತಿಯೊಬ್ಬ ಪಾಲುದಾರ ಸಂಸ್ಥೆ, ಆಭರಣ ಅಂಗಡಿಗಳು ಸರ್ಕಾರಕ್ಕೆ ಅದನ್ನು ಎಷ್ಟು ಚಿನ್ನವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಲೆಕ್ಕ ಕೊಡಬೇಕಾಗತ್ತೆ. ಎಷ್ಟೋ ಬಾರಿ ಅವರು ಚಿನ್ನವನ್ನು ಅವರು ಉಪಯೋಗಿಸ್ಕೊಂಡ್ರೆ ಯಾವ ರೀತಿ ಬಡ್ಡಿ ಕೊಡಬೇಕು, ಅಥವಾ ಚಿನ್ನವನ್ನು ಹೇಗೆ ಕಂಟ್ರೋಲ್ ಅಥವಾ ಕಂಟ್ರೋಲ್ ಮಾಡ್ತಾರೆ, ಯಾವ ರೀತಿ RBI ಮೂಲಕ ಅಥವಾ ಬ್ಯಾಂಕುಗಳ ಮೂಲಕ ಈ ಪಾಲುದಾರ ಸಂಸ್ಥೆಗಳು ನಿರ್ವಹಿಸ್ತವೆ ಅನ್ನೋದಕ್ಕೆ ಸಂಪೂರ್ಣ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಹಾಗಾಗಿ ನೀವು ಕೊಡುವಂತಹ ಚಿನ್ನ ಈ ಪಾಲುದಾರ ಸಂಸ್ಥೆಗಳಲ್ಲಿ ಸಂಪೂರ್ಣವಾಗಿ ಸೇಫ್ ಆಗಿರುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯಿಂದ ಏನಾಗುತ್ತಪ್ಪ ಅಂತಂದರೆ, ನೇರವಾಗಿ ವಿದೇಶಿ ವಿನಿಮಯದ ಮೇಲೆ ಪರಿಣಾಮ
ಬೀರ್ತಾ ಹೋಗುತ್ತೆ. ಯಾಕೆಂತಂದರೆ ನಾನು ಈಗಾಗಲೇ ಹೇಳಿದಿರೋ ಹಾಗೆ ನಾವು ಒಂದು ವರ್ಷಕ್ಕೆ 800 ಟನ್ನಷ್ಟು ನಾವು ಆ ಚಿನ್ನವನ್ನು ಆಮದವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ 72 ಬಿಲಿಯನ್ನಷ್ಟು ಮೊತ್ತದ ಡಾಲರನ್ನು ಪೇ ಮಾಡ್ತಾ ಇದ್ದೀವಿ. ಒಂದು ಊಹೆ ಪ್ರಕಾರ ನಮಗೆ ಒಂದು 1500 ಟನ್ ಏನಾದರೂ ನಮಗೆ ದೇಶೀಯವಾಗಿ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಸಂಪೂರ್ಣವಾಗಿ ನಾವು ಆಮದು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆವಾಗ 72 ಬಿಲಿಯನ್ನಷ್ಟು ಡಾಲರ್ಗಳು ನಮಗೆ ಸೇಫ್ ಆಗ್ತಾ ಹೋಗುತ್ತೆ. ಇನ್ನೊಂದು ಅನುಕೂಲ ಏನಪ್ಪ ಅಂತಂದರೆ ಈಗ ನೋಡಿ, ಹೊರಗಡೆಯಿಂದ ಬರೋ ಚಿನ್ನಕ್ಕೆ ಸುಮಾರು 15% ಅಷ್ಟು ತೆರಿಗೆ ಇದೆ, ಸುಂಕ ಇದೆ, ಕಸ್ಟಮ್ ಡ್ಯೂಟಿ ಇದೆ, 3% GST ಇದೆ. ನೀವು ದೇಶೀಯವಾಗಿ ತೆಗೆದುಕೊಂಡಾಗ ಬರೀ GST ಮಾತ್ರ ಬರುತ್ತೆ. ಅದು ಕೂಡ ಅಷ್ಟು ಎಫೆಕ್ಟ್ ಆಗ್ತಾ ಹೋಗೋದಿಲ್ಲ. ಯಾಕೆಂತಂದರೆ ಆ ಖರೀದಿದಾರ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದರೆ ಈ ಹಿಂದೆ ವ್ಯಾಪಾರಿ ತೆಗೆದುಕೊಂಡಾಗ ಕೊಟ್ಟಂಥ GST ಅವ್ರಿಗೆ ಮರುಕಳಿಸೋದ್ರಿಂದ ತೆರಿಗೆ ಮೇಲೆ ತೆರಿಗೆ ಇರೋದ್ರಿಲ್ಲ. ಹಾಗಾಗಿ ಚಿನ್ನದ ಬೆಲೆ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ.